ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಆಗ್ಬೇಕಾದ್ರೆ ರೂಪೇಶ್ ಶಶಿಧರ್ ಮೇಡಮ್ ಅವ್ರಿಗೆ ಹಾಕಿದ್ದು. ಈ ಊರಲ್ಲಿ ಎಲ್ಲ ಪ್ರಯೋಜನ ಇರ್ಬೇಕಾದ್ರೆ ಒಂದು ಲೈಟ್ ಇದ್ದಿಲ್ಲ, ಮೊದಲು ದಾರಿನೂ ಇದ್ದಿಲ್ಲ. ಅದನ್ನೆಲ್ಲ ಪ್ರಯೋಜನ ಮಾಡಿರೋದಂದ್ರೆ ಆ ಮೇಡಮ್ ಒಬ್ಬರೇ. ಮತ್ತೆ ಹಂಗೆ ಒಂದು ಈ ಗ್ರಾಮಸ್ಥರ ಹತ್ರ ಈ ನಮ್ಮ KGF ಕ್ಷೇತ್ರದಲ್ಲಿ ಈಗಾಗಲೇ ನಮ್ಮ ಕಾಂಗ್ರೆಸ್ MLA ಆದಂಥ ರೂಪೇಶ್ ಶಶಿಧರ್ ಅವರು ಗೆದ್ದಿರ್ತಾರೆ. ಅವ್ರು ಬಂದ್ಬಿಟ್ಟು ಒಳ್ಳೆ ರೀತಿಯ ಆಡಳಿತ ನಡೆಸಿ ಜನರ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇದ್ದಾರೆ. ಆದ ಕಾರಣ ಬಂದ್ಬಿಟ್ಟು ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿನೇ 100% ಗೆಲ್ತಾರೆ ಅನ್ನೋದು ಅಭಿಪ್ರಾಯ. ರಾಹುಲ್ ಬಂದ್ರೆ ಒಳ್ಳೇದೇ ಬಡವ್ರಕ. ಮೋದಿ ಬಂದು ಏನ್ ಮಾಡ್ತಾವನೆ? 10 ವರ್ಷನಿಕ ಬಂದು ಏನ್ ಮಾಡವ್ರು ಹೇಳು? ಬಡವ್ರಕ್ಕೊಂದು ಮನೆ ಇವಕ್ಕ ಗತಿ ಇಲ್ಲ. ಅವ್ರಿದ್ದಾಗ 106 ಮನೆಗಳು ಬರ್ತಾ ಇದ್ವು. ಅವಾಗ್ಲಿಂದ ನಾವು ಇದೇನಪ್ಪ ಮಾಡೋದು? ಗ್ಯಾರಂಟಿ ಯೋಜನೆಗಳಿಂದ ನಿಮ್ಗೆ ಅನುಕೂಲ ಆಗುತ್ತೆ? ನಮ್ದು ಬಂದು ಕಾಂಗ್ರೆಸ್. ಆಗ್ಬೇಕಾದ್ರೆ ರೂಪೇಶ್ ಶಶಿಧರ್ ಮೇಡಮ್ ಅವ್ರಿಗೆ ಹಾಕಿದ್ದು. ಈ ಊರಲ್ಲಿ ಎಲ್ಲ ಪ್ರಯೋಜನ ಇರ್ಬೇಕಾದ್ರೆ ಒಂದು ಲೈಟ್ ಇದ್ದಿಲ್ಲ, ಮೊದಲು ದಾರಿನೂ ಇದ್ದಿಲ್ಲ. ಅದನ್ನೆಲ್ಲ ಪ್ರಯೋಜನ ಮಾಡಿರೋದಂದ್ರೆ ಆ ಮೇಡಮ್ ಒಬ್ಬರೇ. ಮತ್ತೆ ಹಂಗೆ ಒಂದು ಈ ಗ್ರಾಮಸ್ಥರ ಹತ್ರ ಒಂದು ಬೇಡ್ಕೊಂತ ಇದ್ದೀನಿ. SC ST ಆಗಿ ಹುಟ್ಟಿರೋದ್ರಿಂದ ಒಂದು ಅಂಬೇಡ್ಕರ್ ಭವನ ಇದ್ದಿಲ್ಲ ಈ ಊರಲ್ಲಿ. ಅದನ್ನ ನಿರ್ಮಾಣಿಸಬೇಕು ಅಂತ ರೂಪೇಶ್ ಶಶಿಧರ್ ಮೇಡಮ್ ಹತ್ರ ಕೇಳ್ತಾ ಇದ್ದೀನಿ. ಈ ಊರಲ್ಲಿ ಮೈನು ಅದಕ್ಕೆ ಅದನ್ನ ಇವಾಗ ಕದ್ರೇಗೌಡನ ಕೋಟೆ ಗ್ರಾಮಸ್ಥದಲ್ಲಿ ಅಂಬೇಡ್ಕರ್ ಭವನ ಇದ್ದಿಲ್ಲ. ಅದಕ್ಕೆ SC ST ಅವ್ರಿಗೋಸ್ಕರ ಆದ್ರೂ ಆ ಮೇಡಮ್ ಈ ಸಲ ಅಂಬೇಡ್ಕರ್ ಭವನ ನಿರ್ಮಾಣಿಸಬೇಕೆಂದು ಅವರಲ್ಲಿ ತಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ನಾವು ರೂಪೇಶ್ ಶಶಿಧರ್ ಮೇಡಮ್ಗೆ ಹಾಕ್ತೀವಿ. ಯಾಕಂದ್ರೆ ಒಂದು ವಿದ್ಯಾರ್ಥಿಗೆ ಮೊದಲು ಟಿಕೆಟ್ ಪಾಸು ಅದೆಲ್ಲ ತಗೊಂತ ಇದ್ರು. ಇವಾಗ ಯಾಕಂದ್ರೆ ಒಂದು ಬಸ್ನಿಂದ ನಿರ್ಮಾಣ ಇಲ್ದಿರೋದ್ರಿಂದ ಇವಾಗ ಒಂದು ಬಸ್ಗೆ ಅನುಕೂಲವಾಗಿ ವಿದ್ಯಾರ್ಥಿಗಳೆಲ್ಲ ಎಲ್ಲಿಗೆ ಬೇಕೋ ಅಲ್ಲಿಗೆಲ್ಲ ಹೋಗ್ಬೋದು. ಮತ್ತೆ ಫ್ರೆಂಡ್ಸ್ ಜೊತೆ ಇರ್ಬೋದು, ಆ ತರ ಎಲ್ಲ ಇರ್ಬೋದು. ಕಾಂಗ್ರೆಸ್ ಪಕ್ಷಕ್ಕೆ ಹಾಕ್ತೀವಿ ನಾವು. ಅವತ್ತಿಂದನೂ ಅಷ್ಟೇ ಕಾಂಗ್ರೆಸ್ ಪಕ್ಷಕ್ಕೆ ಹಾಕೋದು ನಮ್ಮಲ್ಲಿ. ಈ ನಮ್ಮ KGF ಕ್ಷೇತ್ರದಲ್ಲಿ ಈಗಾಗಲೇ ನಮ್ಮ ಕಾಂಗ್ರೆಸ್ MLA ಆದಂಥ ರೂಪೇಶ್ ಶಶಿಧರ್ ಅವರು ಗೆದ್ದಿರ್ತಾರೆ. ಅವ್ರು ಬಂದ್ಬಿಟ್ಟು ಒಳ್ಳೆ ರೀತಿಯ ಆಡಳಿತ ನಡೆಸಿ ಜನರ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇದ್ದಾರೆ. ಆದ ಕಾರಣ ಬಂದ್ಬಿಟ್ಟು ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿನೇ 100% ಗೆಲ್ತಾರೆ ಅನ್ನೋದು ಅಭಿಪ್ರಾಯ. ಅಷ್ಟೇ ಅಲ್ಲ, ಈ ಒಂದು KGF ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ದಲಿತ ಮುಖಂಡರು ಏನಿದ್ದಾರೆ ಅವ್ರಿಗೆ ವಿಶೇಷವಾದ ಒತ್ತು ಯಾರು ಕೊಡ್ತಾ ಇಲ್ಲ. ಈ ದಿನಗಳಲ್ಲಿ ಇವರು ದಲಿತರಿಗೆ ವಿಶೇಷವಾದ ಉತ್ತೇಜನ ಕೊಟ್ಟು ಅವರ ಅಭಿವೃದ್ಧಿಗೆ ಒಳ್ಳೆ ಅಡಿಪಾಯ ಹಾಕೊಡ್ತಾರೆ ಅಂತ ಹೇಳ್ಬಿಟ್ಟು ಭರವಸೆ ಕೊಟ್ಟಿದ್ದಾರೆ. ಆದ ಕಾರಣ ನಮಗೆ ಈ ಒಂದು ಕ್ಷೇತ್ರದಲ್ಲಿ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲುವಂತ ಮುನ್ಸೂಚನೆ ಇದೆ ಅಂತ ಹೇಳ್ತೀನಿ. ನಿಮ್ಮ ಮತ ಈ ಸಾರಿ ಕಾಂಗ್ರೆಸ್ಗೆ ಹಾಕ್ತೀವಿ. ಯಾಕಪ್ಪ ಅಂದ್ರೆ ಇಲ್ಲಿ NDA ಸರ್ಕಾರ ಈ ಸರಿ ಬರ್ತಿದೆ. BJP ಅವರು JDS ಅವರು ಒಂದಾಗಿದ್ದಾರೆ. ಆ ಕಾರಣ ಅವ್ರದ್ದೊಂದು ಪಕ್ಷ, ಮತ್ತೆ ಕಾಂಗ್ರೆಸ್ ಬಂದ್ಬಿಟ್ಟು ಪ್ರತ್ಯೇಕವಾಗಿದೆ. ನಾವು ಹೋದ ಬಾರಿ ಎಲ್ಲ ನಾವೆಲ್ಲ BJPಗೆ ಏನಪ್ಪ ಅಂದ್ರೆ ನಾವು ಕಟ್ಟಾಭಿಮಾನಿಗಳು, ನಾವು ಕಟ್ಟ ಪಕ್ಷನಿಷ್ಠರು, ನಾವೆಲ್ಲ ಅವ್ರೇನು ಹೇಳಿದ್ರು ಕಾರ್ಯವೈಖರಿ ಮಾಡ್ತಾ ಇದ್ವಿ. ಇಲ್ಲಿ BJPಯಲ್ಲೇ ತನ್ನದೇ ಅಂತ ಒಂದು ನಿಲುವನ್ನು ಯಾರು ತೋರಿಸ್ತಾ ಇಲ್ಲ. ಇಲ್ಲಿ ಸುಮಾರು ಮೂಲ ಗುಂಪುಗಳಾಗಿದೆ. ಸುಮಾರು 4-5 ಜನ ನಾಯಕರು ಬಂದ್ಬಿಟ್ಟು ನಾನ್ ನಾಯಕ ಅಂತ ಯಾರೇ ಆಗ್ಲಿ ನಾಯಕರು ನಾವು BJP ಅಂತ ಹೇಳ್ಬಿಟ್ಟು ಇಲ್ಲಿ ಜನರಿಗೆ ನಾವಿದೀವಿ ಅಂತ ಒಂದು ಗುರುತು ಯಾರು ತೋರಿಸ್ತಾ ಇಲ್ಲ. ಆದ ಕಾರಣ ನಾವು ಸುಮಾರು ಒಂದು 10 ವರ್ಷ 20 ವರ್ಷದಿಂದ BJP ಪಾಳ್ಯದಲ್ಲಿದ್ವಿ. ಬೇಸತ್ತು ಏನ್ ಮಾಡಿದೀವಪ್ಪ ಅಂದ್ರೆ ಅಲ್ಲಿರುವಂತ ರಾಜಕೀಯ, ಅಲ್ಲಿ ನಡೀತಾ ಇರುವಂತ ಒಂದು ಕುತಂತ್ರಗಳು, ಅಲ್ಲಿ ಮಾಡ್ತಾ ಇರುವಂತ ಒಂದು ತಾರತಮ್ಯದನ್ನ ನಾವು ಬೇಸತ್ತು ನಾನೇ ಅಲ್ಲ ಇನ್ನ ನಮ್ಮ ಜೊತೆ ಒಂದು 10 ಜನ ಹುಡುಗರು ಕಾಂಗ್ರೆಸ್ಗೆ ಈ ಸರಿ ಸೇರ್ಪಡೆಯಾಗಿ ಈ ಸರಿ ಒಂದು ಚುನಾವಣೆಯನ್ನು ನಡೆಸ್ಕೊಡ್ಬೇಕಂತ ನಾವು ತೀರ್ಮಾನ ಮಾಡಿದೀವಿ. ಕಾಂಗ್ರೆಸ್ ಮತ ನೀಡ್ತೀರಪ್ಪ. ರೀಸನ್ ಬಡವ್ರ ಪಕ್ಷ ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾರೆ. ಅದಕ್ಕೆ ಬಡವ್ರಿಗೆ ಹಾಕೋದು ನಾವು. ಈಗ 2 ಬಾರಿ ಶಾಸಕರು ಒಳ್ಳೆ ಕೆಲಸಗಳು ಮಾಡವ್ರೆ ಅಂತವ್ರಿಗೆ ನಾವು. ನಿಮ್ಮೂರ್ಗ ಏನು ಸೌಲಭ್ಯಗಳು ದೊರಕಿದೆ? ಎಲ್ಲ ಸೌಲಭ್ಯಗಳು ಏನೇನೈತೆ ಎಲ್ಲ ಕೊಡ್ತಾವಳು. ಎಲ್ಲ ಬರ್ತೈತಪ್ಪ, ಎಲ್ರಿಗೂ ಸಿಗ್ತೈತೆ. ಗೃಹಲಕ್ಷ್ಮಿ ಸಿಗ್ತೈತೆ, ಅಕ್ಕಿ ಕಾಸು ರೇಷನ್ದು ಅದು ಸಿಗ್ತೈತೆ, ಬಸ್ ಫ್ರೀ ಸಿಗ್ತೈತೆ, ಭಾಗ್ಯ ಜ್ಯೋತಿ ಸಿಗ್ತೈತೆ, ಭಾಗ್ಯಲಕ್ಷ್ಮಿ. ರಾಹುಲ್ ಬಂದ್ರೆ ಒಳ್ಳೇದೇ ಬಡವ್ರಕ. ಮೋದಿ ಬಂದು ಏನ್ ಮಾಡ್ತಾವನೆ? 10 ವರ್ಷನಿಕ ಬಂದು ಏನ್ ಮಾಡವನೆ ಅವನು? ಏನ್ ಮಾಡವ್ರು ಹೇಳು?
ಬಡವ್ರಿಗೊಂದು ಮನೆ ಇವಕ್ಕ ಗತಿ ಇಲ್ಲ. ಅವರಿದ್ದಾಗ 106 ಮನೆಗಳು ಬರ್ತಾ ಇದ್ವು. ರಾಹುಲ್ಲೇ ಬರ್ಬೇಕು. ಹೌದು.